ಗೃಹಲಕ್ಷ್ಮಿಯ ದುಡ್ಡನ್ನು ಈಗಾಗಲೇ ಹಣ ಟ್ರೆಜರಿಯಿಂದ ಡಿಬಿಟಿ ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಜೂನ್ ತಿಂಗಳ ಕಂತು ಕೂಡ 2-3 ದಿನದಲ್ಲಿ ನಮ್ಮ ಮಹಿಳೆಯರಿಗೆ, ಮನೆಯ ಯಜಮಾನಿಗಳಿಗೆ ತಲುಪುತ್ತೆ. ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಪ್ರಮುಖವಾದ ಗೃಹಲಕ್ಷ್ಮಿ ಯೋಜನೆ ರದ್ದಾಗಿ ಹೋಗ್ತದೆ. ಮನೆ ಯಜಮಾನಿಗೆ ಇನ್ನು ಮುಂದೆ ಪ್ರತಿ ತಿಂಗಳು 2,000 ರೂಪಾಯಿಗಳು ಬರುವುದು ಬಂದ್ ಆಗುತ್ತದೆ ಅಂತಕ್ಕಂಥ ವದಂತಿಗಳಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತೆರೆ ಎಳೆದಿದ್ದಾರೆ. ಇನ್ನೆರಡೇ 2 ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಳ ಹಣ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಎಂದು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ 2024 ಜುಲೈ 6 ಶನಿವಾರದಂದು ಆಯೋಜನೆ ಮಾಡಿದಂತಹ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ನೆರವೇರಿಸಿದ ಸಚಿವರು ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಗೃಹಲಕ್ಷ್ಮಿ ಯೋಜನೆ ಸ್ಥಗಿತಗೊಳ್ಳಲಿದೆ ಎನ್ನುವ ಪುಕಾರುಗಳು ಸಾಕಷ್ಟು ಎದ್ದಿವೆ. ಇವೆಲ್ಲ ವದಂತಿಗಳು ಸುಳ್ಳು. ರಾಜ್ಯ ಸರ್ಕಾರವು ಮಹಿಳಾ ಸಬಲೀಕರಣದ ವಿಚಾರಕ್ಕೆ ಬದ್ಧವಾಗಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ಮನೆಯ ಮಹಿಳೆಯೂ ಕೂಡ ಯಜಮಾನಿ ಆಗಿದ್ದಾಳೆ. ರಾಜ್ಯದಲ್ಲಿನ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು 2024 ಮೇ 5ರಂದು ಕೊನೆಯ ಬಾರಿಗೆ ಹಾಕಲಾಗಿತ್ತು. ಜೂನ್ ತಿಂಗಳಿನ ಹಣವನ್ನು ಹಾಕುವುದು ಸ್ವಲ್ಪ ವಿಳಂಬ ಆಗಿದೆ. ಜೂನ್ ತಿಂಗಳಿನ ಹಣವನ್ನು ವಾರದೊಳಗಾಗಿಯೇ ಎಲ್ಲ ಮಹಿಳಾ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವಂತೆ ಕ್ರಮ ಕೈಗೊಳ್ಳಲಾಗುವುದು. ಜುಲೈ ತಿಂಗಳಿನ 2,000 ರೂಪಾಯಿಗಳ ಮೊತ್ತವೂ ಸಹ ಶೀಘ್ರವೇ ಮಹಿಳಾ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ. ಇದಕ್ಕೆ ಯಾವುದೇ ಆತಂಕವನ್ನು ಮಹಿಳಾ ಫಲಾನುಭವಿಗಳು ಪಡ್ಕೊಳ್ಳಬಾರದು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ತಲುಪಿಸುವಂತ ಕೆಲಸವನ್ನ ಮಾಡಿದೀವ. ಮೇ 5ನೇ ತಾರೀಕು ನಾವು ಕೊನೆಗಾಗಿ ದುಡ್ಡನ್ನು ಹಾಕಿ ಗೃಹಲಕ್ಷ್ಮಿಯ ದುಡ್ಡನ್ನ ಈಗಾಗಲೇ ಹಣ ಟ್ರೆಜರಿಯಿಂದ ಡಿಬಿಟಿ ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಜೂನ್ ತಿಂಗಳ ಕಂತು ಕೂಡ 2-3 ದಿನದಲ್ಲಿ ನಮ್ಮ ಮಹಿಳೆಯರಿಗೆ, ಮನೆಯ ಯಜಮಾನಿಗಳಿಗೆ ತಲುಪುತ್ತೆ. ನಿಮಗೆಲ್ಲ ಖುಷಿ ಇದೆಯಾ? ನನಗಂತೂ ಭಾರಿ ಖುಷಿ ಇದೆ.